ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಕಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿಯವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹಿಂದಿನ ವಾರ ಕೇಳುಗರೆ ನಾವು ಒಳ್ಳೆಯ ನಡೆನುಡಿಗಳ ಮೂಲಕ ಬ್ರಹ್ಮಚರ್ಯವನ್ನ ಹೇಗೆ ಪಾಲಿಸಬೇಕು, ಉತ್ತಮ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದರ ಕುರಿತು ತಿಳ್ಕೊಂಡಿದ್ವಿ. ಇವತ್ತು ಅಪರಿಗ್ರಹದ ಬಗ್ಗೆ ಸ್ವಾಮೀಜಿಯವರು ಮಾತನಾಡ್ತಾರೆ, ಕೇಳೋಣ. ಅಪರಿಗ್ರಹ ಅನ್ನುವಂಥದ್ದು ಕೂಡ ಯಮದಲ್ಲಿ ಬರ್ತಕ್ಕಂಥ 5ನೆಯ ನಿಯಮ ಅಥವಾ ಯಮಾಂಗದಲ್ಲಿ 5ನೇದು. ಪರಿಗ್ರಹ ಅಂದ್ರೆ ಏನು ಅಂತ ತಿಳ್ಕೊಬೇಕು ಮೊದಲು ನಾವು. ಪರಿಗ್ರಹ ಅಂದ್ರೆ ತೆಗೆದುಕೊಳ್ಳೋದು, ಸಂಗ್ರಹ ಮಾಡೋದು, ಹಿಡಿಯೋದು, ಗ್ರಹಿಸೋದು ಅಂತ ಅರ್ಥ ಆಗುತ್ತೆ. ಅಂದ್ರೆ ಅಪರಿಗ್ರಹ ಅಂದ್ರೆ ತೆಗೆದುಕೊಳ್ಳದೇ ಇರ್ತಕ್ಕಂಥದ್ದು. ಯಾಕೆ ಈ ನಿಯಮವನ್ನು ಇಟ್ರು? ಯಾಕಂದ್ರೆ ಮಾನವ ಸಮಾಜ ಜೀವಿ, ಕುಟುಂಬ ಜೀವಿ, ಅವನು ಪರಸ್ಪರ ತೆಗೆದುಕೊಳ್ಳೋದು ಕೊಡೋದು ನಡಿಲೇಬೇಕು. ಆದ್ರೆ ಪತಂಜಲಿಗಳು ಅಪರಿಗ್ರಹ ಇಟ್ಬಿಟ್ಟಿದಾರಲ್ಲ, ತೆಗೆದುಕೊಳ್ಬಾರ್ದು. ಇಲ್ಲಿ ತೆಗೆದುಕೊಳ್ಬಾರ್ದು ಅಂತ ತಗೊಳೋದಕ್ಕಿಂತ ಅತಿ ಸಂಗ್ರಹ ಮಾಡಬಾರ್ದು, ಅದನ್ನ ತಗೋಬೇಕಿಲ್ಲಿ. ಅತಿ ಸಂಗ್ರಹ ಈಗಿನ ಕಾಲದ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಇದು. ಪರಿಗ್ರಹ ಎಲ್ಲ ಕಡೆನೂ ಅತಿ ಸಂಗ್ರಹ. ಈ ಪ್ರಕೃತಿಯನ್ನ ಶೋಷಣೆ ಮಾಡ್ತಾ ಇದ್ದಾನೆ ಮನುಷ್ಯ. ಏನು ಇಟ್ಕೊಂಡ್ರು ಸಮಾಧಾನ ಆಗ್ತಾ ಇಲ್ಲ, ಎಷ್ಟು ಇಟ್ಕೊಂಡ್ರು ಸಮಾಧಾನ ಆಗ್ತಾ ಇಲ್ಲ, ತೃಪ್ತಿ ಇಲ್ಲ, ಯಾರಿಗೂ ತೃಪ್ತಿ ಇಲ್ಲ. ಕೋಟಿ ಕೋಟಿ ಗಳಿಸಿದ್ರು ಹಿಂದೆ ಅಂಬ್ಲಿ ಕುಡ್ಕೊಂಡು ಆನಂದವಾಗಿರ್ತಾ ಇದ್ರು. ಅದಕ್ಕೆ ನಮ್ಮ ಶರಣರೊಂದು ಮಾತು ಹೇಳ್ತಾರೆ, ಬಹಳ ಚಂದ ಹೇಳ್ತಾರೆ. ಹೇಗ್ ಬದುಕ್ತಿದ್ರು ನಮ್ಮ ಶರಣರು, ಚರಜಂಗಮರು ಹೆಂಗ್ ಬದುಕ್ತಿದ್ರು ಅಂದ್ರೆ, ಅಂಬ್ಲಿ ಕಂಬ್ಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ. ಅಷ್ಟು ಚೆನ್ನಾಗಿ ಬದುಕದಂತವ್ರು. ಅದ್ರಲ್ಲೂ ಬಸವಣ್ಣವ್ರ ಕಾಲಕ್ಕೆ ಅನುಭವ ಮಂಟಪದಲ್ಲಿ ಚರಜಂಗಮರು ಅಂತ ಇರ್ತಿದ್ರು. ಈಗಲೂ ಬಹಳ ಕಡಿಮೆ ಇದ್ದಾರೆ, ಕೋಟಿಗೊಬ್ರು ಅಂತ ಇಟ್ಕೊಳ್ಳಿ. ಚರಜಂಗಮ ಅಂದ್ರೆ ನಿರಂತರವಾಗಿ ಅಡ್ಡಾಡೋದು. ಒಂದೂರಲ್ಲಿ ಒಂದೇ ದಿವಸ, ದೊಡ್ಡೂರಿದ್ರೆ 2 ದಿವಸ 3 ದಿವಸ. ಅದಕ್ಕೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಆಗ ನಿಯಮ ಇಟ್ಕೊಂಡಿದ್ರು ಅವ್ರು. ಎಲ್ಲಿ ತನಕ ಹೋದ್ರು ಅವ್ರು ಅಂದ್ರೆ ಆಫ್ಘಾನಿಸ್ತಾನ ತನಕ ಹೋದ್ರು, ಕಾಶ್ಮೀರ ತನಕ ಹೋದ್ರು. ಅಂದ್ರೆ ಅಲ್ಲಿಂದ ಎಲ್ಲ ಶರಣರು ಬಂದ್ರಲ್ಲ. ಒಂದ್ ಕಡೆ ಶ್ರೀಲಂಕಾ ತನಕ ಹೋದ್ರು, ಒರಿಸ್ಸಾ ತನಕ ಹೋದ್ರು, ಬಂಗಾಳ, ಒರಿಸ್ಸಾ ಅವೆಲ್ಲ ಮುಟ್ಟಿದ್ರು. ಅಂದ್ರೆ ಇದು ಯಾಕೆ ಸಾಧ್ಯ ಆಯ್ತಪ್ಪ ಅಂದ್ರೆ, ಇವ್ರು ಯಾರೂ ಕೂಡ ಪರಿಗ್ರಹಿಗಳಲ್ಲ. ಅಂದ್ರೆ ಅತಿ ಸಂಗ್ರಹ ಮಾಡ್ತಿರ್ಲಿಲ್ಲ. ಮಹಾದೇವ್ಯಕ್ಕನ ಜೀವನ ಚರಿತ್ರೆಯನ್ನು ಬರೆದಂತ ದೊಡ್ಡ ಕಾದಂಬರಿ ಇದೆ, ತರಂಗಿಣಿ ಅಂತ ಹೇಳ್ಬಿಟ್ಟು. ಪೂಜ್ಯ ಮಾತೆ ಮಹಾದೇವಿಯವರು ಇದನ್ನ ಬರೆದಿದ್ದಾರೆ. ಅದರಲ್ಲಿ ಒಂದು ಪ್ರಸಂಗ ತಗೊಂಡ್ ಬರ್ತಾರ ಅವರು, ಬಹಳ ಅದ್ಭುತವಾದ ಪ್ರಸಂಗ ಅದು. ಮಹಾದೇವ್ಯಕ್ಕನ ತಾಯಿ ತಂದೆಗಳು, ಅವ್ರ ಗುರುಗಳು ಹೋಗಿ ಅಂದ್ರೆ ಮಠ ಬಿಟ್ಟು ಎಲ್ಲ ದೂರ ಹೋಗಿದ್ರು, ಶ್ರೀಶೈಲ ಯಾತ್ರೆಗೆ ಹೋಗಿದ್ರು. 5 ತಿಂಗಳಾದ್ರೂ ಬರ್ಲಿಲ್ಲ. ಇವ್ರಿಗೆ ಚಿಂತೆ, ಗುರುಗಳೆಲ್ಲೋ ಹೋದ್ರು. ಆವಾಗಿನ ಕಾಲದಲ್ಲಿ ಏನು ಸಂಪರ್ಕ ಸಾಧನಗಳು ಇಲ್ವಲ್ಲ. 5 ತಿಂಗಳಾದ್ರೂ ಬರ್ಲಿಲ್ಲ. ಕೊನೆಗೆ ಒಂದ್ ದಿವಸ ಹೀಗೆ ಬೆಳಗ್ಗೆ ಎದ್ದ ಕೂಡ್ಲೆ ಲಿಂಗಮ್ಮ ತಾಯಿ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದಾರೆ. ಇನ್ನು ಮಹಾದೇವ್ಯಕ್ಕ ಹುಟ್ಟಿಲ್ಲ. ಒಬ್ಬ ಏಕತಾರಿ ಹಿಡ್ಕೊಂಡು ಬಂದು ವಚನ ಹಾಡ್ತಾ ಇದ್ದಾನೆ. ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನೆಚ್ಚದೆ ಬರಿದೇ ಕರೆವರು, ಕೊಂಬಮೆಟ್ಟಿಕ್ ಹೋಗೆಂದ ಕೂಡಲ ಸಂಗಮದೇವ. ಅದನ್ನು ಸುಶ್ರಾವ್ಯವಾಗಿ ಏಕತಾರಿ ಹಿಡ್ಕೊಂಡು ಹಾಡ್ತಾ ಇದ್ದಾನೆ. ಲಿಂಗಮ್ಮ ತಾಯಿ ಕೇಳಿ ಬಹಳ ಸಂತೋಷ ಆಯ್ತು. ಓಂಕಾರ ಶೆಟ್ರು ಬಂದು ಬಾಗಿಲ ನಿಂತ್ಕೊಂಡ್ರು, ಕೇಳಿದ್ರು. ಅವಾಗ ಯಾರು ನೀವು? ನಾವು ಜಂಗಮರು. ಜಂಗಮರು ಅಂದ್ರೆ ಎಲ್ಲಿಂದ ಬಂದ್ರಿ ನೀವು? ನಾವು ಕಲ್ಯಾಣದಿಂದ ಬಂದಿದ್ವಿ. ಅಂದ್ರೆ ಗುರುಗಳು ಬಂದಿದಾರ? ಹೌದು, ಗುರುಗಳು ಬಂದಿದ್ದಾರೆ. ಗುರುಗಳ ಜೊತೆಗೆ ನಾವು ಬಂದ್ವಿ, ಗುರುಲಿಂಗ ದೇವರು ಬಂದಿದ್ದಾರೆ. ಅವಾಗ ಆಯ್ತು, ಭಿಕ್ಷೆ ಕೊಡಕ್ ಹೋಗ್ತಾಳೆ. ಅವಾಗ ಭಿಕ್ಷೆ ಕೊಡಕ್ ಹೋದಾಗ
ಲಿಂಗಮ್ಮ ತಾಯಿ ಭಿಕ್ಷೆ ತರಕ್ ಒಳಗಡೆ ಹೋಗ್ತಾರೆ. ಓಂಕಾರ ಶೆಟ್ರು ಒಂದು ಬಂಗಾರದ ನಾಣ್ಯ ಕೊಡಕ್ ಹೋಗ್ತಾರೆ. ಆವಾಗ ಜಂಗಮ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ನನಗೆ ಈ ಬಂಗಾರದ ನಾಣ್ಯ ಬೇಡ. ಯಾಕೆ ಜಂಗಮ್ರೆ? ಇಲ್ಲ, ನಾವು ಚರಜಂಗಮರು, ನಾವು ಅಡ್ಡಾಡ್ತಕ್ಕಂಥವ್ರು. ಮತ್ತೆ ನಮಗೆ ಬಸವಣ್ಣವರು ಒಂದು ವ್ರತ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನೀವು ಅಂದಂದಿನ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಈ ಬಂಗಾರದ ನಾಣ್ಯ ಇದು ನನಗೆ ಅಗತ್ಯ ಇಲ್ಲ ಜಾಸ್ತಿ. ಜೊತೆಗೆ ಭಯೋತ್ಪಾದಕ ಇದು. ಇದನ್ನ ಇಟ್ಕೊಂಡಾಗ ಯಾರು ಹೊಡಿತಾರೋ ಯಾರು ಬಡಿತಾರೋ ಇದೇ ಚಿಂತೆ ಇರ್ತದೆ. ಅದಕ್ಕೆ ನಾನು ನಿಶ್ಚಿಂತವಾಗಿರಕ್ಕಾಗಲ್ಲ. ಆದ್ರಿಂದ ಬಂಗಾರದ ನಾಣ್ಯ ಬೇಡ. ಅವ್ರು ಒಂದ್ ಮೊರದಲ್ಲಿ ಅಕ್ಕಿ ತಗೊಂಡ್ ಬಂದ್ಬಿಟ್ಟು ಜಾಸ್ತಿ ತಗೊಂಡ್ ಬರ್ತಾರೆ, ಖುಷಿ ಆಗ್ಬಿಟ್ಟಿದೆ, ಜೋಳಿಗೆ ಹಾಕಕ್ ಹೋಗ್ತಾರೆ. ಆವಾಗ ಅವ್ರು ಹೇಳ್ತಾರೆ, ತಾಯಿ ಇದು ನನಗ್ ಜಾಸ್ತಿ ಆಯ್ತು. ಯಾಕಂದ್ರೆ ನಾನು ಇನ್ನೂ 10 ಮನೆಗಳಿಗೆ ಹೋಗಿ ಬೋಧೆ ಮಾಡ್ಬೇಕು. ನೋಡಿ, ಭಿಕ್ಷುಕರಲ್ಲ ಅವರು, ಬೋಧೆ ಮಾಡೋದು. ಬೋಧೆ ಮಾಡಿ ಉದರಂಭರಣಕ್ಕಾಗಿ ಭಿಕ್ಷಾ. ಅದೇ ನಮ್ಮ ದೇಶದ ವೈಶಿಷ್ಟ್ಯ. ಇಡೀ ಪ್ರಪಂಚದಲ್ಲಿ ಪ್ರಾಯಶಃ ಪುರಂದರದಾಸರಂತ ಒಬ್ಬ ಮಹಾನ್ ಕಲಾವಿದರು, ಕನಕದಾಸರಂತ ಒಬ್ಬ ಮಹಾನ್ ನಾಯಕರು, ದಂಡನಾಯಕರು, ಅಲ್ಲಮಪ್ರಭುಗಳಂತ ಮಹಾ ಯೋಗಿಗಳು, ಅಕ್ಕಮಹಾದೇವರಂತ ಒಬ್ಬ ಶ್ರೀಮಂತರು, ಇಂಥವ್ರೆಲ್ಲ ಭಿಕ್ಷೆ ಬೇಡಿದ್ರು. ನಮ್ಮ ದೇಶದ ವೈಶಿಷ್ಟ್ಯ. ಬುದ್ಧನಂತ ಒಬ್ಬ ರಾಜಕುಮಾರ ಭಿಕ್ಷೆ ಬೇಡಿದ್ರು. ಅವ್ರ ಭಿಕ್ಷುಕರಲ್ಲ, ಅವರು ಜಂಗಮರು. ಅವರು ದೇಶಕ್ಕಾಗಿ ಸಮಾಜಕ್ಕಾಗಿ ಏನನ್ನು ಇಟ್ಕೊಳ್ಳಿಲ್ಲ. ಇದು ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಅತಿ ಸಂಗ್ರಹ ಮಾಡದೇ ಇರ್ತಕ್ಕಂಥದ್ದು. ತಗೊಳ್ಳದೇ ಇರೋದು ಅಂತ ಅರ್ಥ ತಗೋಬಾರ್ದು. ತಗೊಳ್ಬೇಕಾಗತ್ತೆ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆದ್ರೆ ಸಂಬಳ ತಗೊಳ್ಳೋದು ತಪ್ಪಲ್ಲ. ಸಂಬಳ ತಗೊಳ್ಳೋದು ಅಪರಿಗ್ರಹ ಅಲ್ಲ. ಲಂಚ ತಗೊಳ್ಳೋದು ಅದು ಪರಿಗ್ರಹ. ಸಂಬಳ ತಗೊಳ್ಳೋದು ಸರಿ, ಆದ್ರೆ ಲಂಚ ತಗೋಬಾರ್ದು. ಗೊತ್ತಾಯ್ತಲ್ಲ. ಆಮೇಲೆ ಬಟ್ಟೆ ಬೇಕು. ಈಗ ಒಬ್ಬರಿಗೆ ಬಟ್ಟೆ ಎಷ್ಟು ಬೇಕು ನಾನು ಹೇಳ್ತಿರ್ತೀನಿ. ಬಹಳ ಬಟ್ಟೆ ಬೇಕಪ್ಪ ಅಂದ್ರೆ ಎಷ್ಟು ಜೊತೆ ಬೇಕು? 8 ಜೊತೆ ಇಟ್ಕೊಳ್ಳಿ ಅಂತೀನಿ ನಾನು. ನಾವು ಜಂಗಮರು ಅಷ್ಟು ಇಟ್ಕೊಳ್ಳಲ್ಲ, 8 ಜೊತೆ ಇಟ್ಕೊಳ್ಳಿ. ಯಾಕಂದ್ರೆ ದಿವ್ಸಕ್ಕೊಂದೊಂದು ಬದಲಾಯಿಸ್ತೀನಿ ಅಂದ್ರೆ ಬಟ್ಟೆ ಮಳೆ ಗಿಳೆ ಆಯ್ತು ತೊಳೆಯೋದಕ್ಕೆ ಅಂತಂದ್ರೆ. ಆದ್ರೆ ಇವತ್ತು ನಮ್ಮ ಯುವಕ ಯುವತಿಯರು, ಗೃಹಸ್ಥರು, ಗೃಹಿಣಿಯರು ಸಂಗ್ರಹ ಮಾಡ್ತಿರೋದು ನೋಡಿದ್ರೆ ಬಟ್ಟೆದು ಒಂದೊಂದು ಮನೆ ಒಂದೊಂದು ಅಂಗಡಿಗಳಾಗೋಗ್ಬಿಟ್ಟಿರುತ್ತೆ. ಇಟ್ಕೊಳ್ಳಿಕ್ಕೂ ಜಾಗ ಇರೋದಿಲ್ಲ. ಅಷ್ಟು ಸಂಗ್ರಹ ಮಾಡಿದ್ರೆ ನಾನು ಕೇಳೋದು, ನೀವ್ ಎಷ್ಟೇ ಸಂಗ್ರಹ ಮಾಡ್ರಪ್ಪ, ಎಷ್ಟೇ ಸಂಗ್ರಹ ಮಾಡಿ, ಮೈ ಮೇಲೆ ಹಾಕೊಳ್ಳೋದೆಷ್ಟು? ಒಂದೇ ಬಟ್ಟೆ ತಾನೆ. ಬಹಳ ಬಟ್ಟೆ ಇದೆ ಅಂತ, ರೇಷ್ಮೆ ಸೀರೆ ಬಹಳ ಇದೆ ಅಂತ 2-3 ರೇಷ್ಮೆ ಸೀರೆ ಉಟ್ಕೊಳಕ್ ಬರೋದಿಲ್ಲ, ಸಾಧ್ಯ ಇಲ್ಲ. ಅಥವಾ ಏನೋ ಇದೆ ಅಂತ ಹೇಳಿ ಗಂಡ್ ಮಕ್ಳು ಬಹಳ ಬಟ್ಟೆ ಹಾಕೊಳಕ್ ಬರಲ್ಲ. ಎಷ್ಟು ಸಾಧ್ಯನೋ ಅಷ್ಟೇ ಹಾಕೊಳ್ಳೋದು. ಆ ಸತ್ಯ ತಿಳ್ಕೊಬೇಕು. ಹೊಟ್ಟೆ ಕೂಡ ಅಷ್ಟೇ. ಹೊಟ್ಟೆ ಕೂಡ ಅಷ್ಟೇ ಹಿಡಿಯತ್ತೆ, ಅಷ್ಟೇ ಊಟ ಮಾಡ್ತೀವಿ, ಹೆಚ್ಚಿನ ತಿನ್ಲಿಕ್ಕೆ ಆಗೋದಿಲ್ಲ. ಅದಾಗೋದಿಲ್ಲ. ಆದ್ರೆ ಅದನ್ನ ಯಾರು ಬಯಸಲ್ಲ. ಯಾಕಂದ್ರೆ ಆಹಾರ ಪದಾರ್ಥ ಇಟ್ಕೊಳಕ್ ಬರಲ್ಲ. ಅಡಿಗೆ ಮಾಡಿ ಕೊಟ್ಟು ಕಳಿಸ್ತೀವಿ ಅಂದ್ರೆ ಬೇಡ ಅಂತಾರೆ, ಇಟ್ಕೊಳಕ್ ಬರಲ್ವಲ್ಲ. ಆದ್ರೆ ಈ ಹಣ ಮತ್ತು ಬಟ್ಟೆ, ಆಮೇಲೆ ಈ ಭೂಮಿ, ಈ ವಿಷಯದಲ್ಲಿ ಎಷ್ಟು ವಿಕೃತ ಅಥವಾ ವಿಕಾರ ಆಗ್ಬಿಟ್ಟಿರ್ತಾರೆ ಅಂದ್ರೆ, ಕೋಟಿ ಗಟ್ಲೆ ಸಂಪಾದನೆ ಮಾಡಕ್ ಹೋಗಿ ಕಡೆಗೆ ಜೈಲ್ ಪಾಲಾಗ್ಬಿಡ್ತಾರೆ. ಅಥವಾ ಜೈಲ್ ಪಾಲ್ ಆಗದೆ ಹೋದ್ರು ಕೂಡ ಕೊನೆ ಕಾಯಿಲೆಗಳು ಬಂದ್ರೆ, ದೊಡ್ಡ ಕಾಯಿಲೆಗಳು ಬಂದ್ರೆ ತಿನ್ನುವ ಭಾಗ್ಯನೇ ಕಳ್ಕೊಂಡ್ಬಿಡ್ತಾರೆ. ಏನ್ ಪ್ರಯೋಜನ? ಎಷ್ಟು ಸಂಗ್ರಹ ಮಾಡಿ ತಾನೆ ಏನ್ ಪ್ರಯೋಜನ ಹೇಳಿ? ಆದ್ರಿಂದ ನಾವು ಸಂಗ್ರಹ ಮಾಡೋದು ಮುಖ್ಯ ಅಲ್ಲ, ಎಷ್ಟು ಅನುಭವಿಸ್ತೀವಿ ಅನ್ನೋದು ಮುಖ್ಯ. ಎಷ್ಟು ಗಳಿಸ್ತೀವಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ. ಆದ್ರಿಂದ ಆಮೇಲೆ ಇನ್ನೊಂದು ಹುಚ್ಚು ಬೆಳೀತಾ ಇದೆ. ಏನು ಅಂದ್ರೆ, ಲಕ್ಷಾಧೀಶ್ವರನಿಗೆ ಕೋಟ್ಯಾಧೀಶ ಆಗ್ಬೇಕು ಅಂತ, ಕೋಟ್ಯಾಧೀಶ್ವರನಿಗೆ ಬಿಲಿಯನಿಯರ್ ಆಗ್ಬೇಕು, ಶತಕೋಟ್ಯಾಧೀಶ ಆಗ್ಬೇಕು. ನಾನು ಕೇಳ್ತೀನಿ, ನೀವು ಶತಕೋಟ್ಯಾಧೀಶ ಆಗಿದ್ದೀರಿ ಅಂತ ಇಟ್ಕೊಳ್ಳಿ, ಹಣ ಎಲ್ಲಿಡ್ತೀರಿ? ಮನೇಲಂತೂ ಇಟ್ಕೊಳಕ್ಕಾಗಲ್ಲ ಅಲ್ವಾ? ಎಲ್ಲಿಡ್ಬೇಕು? ಬ್ಯಾಂಕಲ್ಲೇ ಇಡ್ಬೇಕಲ್ಲ, ಹೌದಲ್ವಾ? ಹಾಗಾದ್ರೆ ನೀವು ಬ್ಯಾಂಕಲ್ಲಿ ಒಂದು 100 ಕೋಟಿ ಇಟ್ಟಿದ್ದೀರಾ ಅಂದ್ರೆ, ನೀವಲ್ಲ, ವ್ಯಕ್ತಿ ಇಟ್ಟಿದ್ದಾನೆ. ಆ 100 ಕೋಟಿಗೆ ಅವನ್ ಮಾಲೀಕ ಅಲ್ಲ. ಯಾರು ಮಾಲೀಕರು? ಬ್ಯಾಂಕ್ ಉದ್ಯೋಗಿಗಳು ಮಾಲೀಕರು. ಯಾಕಂದ್ರೆ ಇವನ್ ಮಾಲೀಕ ಅಂದ್ರೆ ರಾತ್ರಿ 1 ಗಂಟೆಗೆ ಹೋಗ್ಬಿಟ್ಟು ಒಂದ್ 25 ಲಕ್ಷ ಬೇಕಪ್ಪ ಕೊಡು ಅಂದ್ರೆ ಕೊಡ್ತಾರ? ನಾಳೆ 10 ಗಂಟೆಗೆ ಬಾರಯ್ಯ ಅಂತಾರೆ. ಹಾಗಾದ್ರೆ ನೀವು ಮಾಲೀಕರು ಯಾವ್ದಕ್ಕೆ ಅಂದ್ರೆ ಬ್ಯಾಂಕ್ ಪುಸ್ತಕಕ್ಕೆ. ಆ ಪುಸ್ತಕ ಕೊಟ್ಟಿರ್ತಾರಲ್ಲ, 100 ಕೋಟಿ ಅಂತ ಬರ್ದ್ಬಿಟ್ಟು ನಿಮ್ಗೊಂದು ಪುಸ್ತಕ ಕೊಟ್ಟಿರ್ತಾರೆ, ಅದಕ್ ಮಾತ್ರ ನೀವು ಮಾಲೀಕರು, ಹಣಕ್ಕಲ್ಲ. ಆದ್ರಿಂದ ಈ ಹುಚ್ಚುಗಳನ್ನ ನಾವು ಬಿಡ್ಬೇಕು. ಅದಕ್ಕೆ ಸಲ್ಲದ ಹೊನ್ನು ಎಲ್ಲಿದ್ದಡೇನು ಕೇಳ್ತಾರೆ ಬಸವಣ್ಣವರು. ಸಲ್ಲದ ಹೊನ್ನು ಇದೆಲ್ಲ ನಾನು ಸಿಕ್ಕಾಪಟ್ಟೆ ಗಳಿಸಿದ್ದು, ಅನ್ಯಾಯದಿಂದ ಗಳಿಸಿದ್ದ. ಆಮೇಲೆ ನ್ಯಾಯ ಮಾರ್ಗವಾಗಿ ಅತಿ ದುಡ್ಡು ಗಳಿಸಕ್ ಆಗಲ್ಲ. ಸುಳ್ಳು ಹೇಳಲಾರ್ದೆ, ಅನ್ಯಾಯ ಮಾಡ್ಲಾರ್ದೆ, ಅಸತ್ಯದಿಂದ ನಡಿಲಾರ್ದೇನೆ ಅವನ್ ಹೆಚ್ಚು ಹಣ ಗಳಿಸಕ್ ಆಗಲ್ಲ. ಆದ್ರಿಂದ ಹೆಚ್ಚು ಹಣ ಗಳಿಸೋ ಹುಚ್ಚು ಬೆಳೆಸ್ಕೊಂಡ್ರೆ ಅವನು ಅನ್ಯಾಯ ಮಾಡ್ಲೇಬೇಕು. ಜೊತೆಗೆ ಆರೋಗ್ಯ ಹದಗೆಟ್ ಬಿಡುತ್ತೆ, ತಿನ್ನುವ ಭಾಗ್ಯ ಇರಲ್ಲ. ಯಾಕೆ ಇಷ್ಟೆಲ್ಲ ಹುಚ್ಚು? ಅದಕ್ಕೆ ನೋಡಿ, ಅವತ್ತಿನ ಕಾಲಕ್ಕೆ ಪತಂಜಲಿಗಳು ಅದೇನು 2000 ವರ್ಷ ಆಯ್ತು, 3000 ವರ್ಷ ಆಯ್ತು, ನಿಖರವಾಗಿ ಹೇಳಕ್ ಆಗಲ್ಲ. ಅವ್ರದ್ದು ಆ ಪತಂಜಲಿ ಯೋಗ ಸೂತ್ರ ರಚನೆ ಮಾಡಿ ಅಷ್ಟು ವರ್ಷದ ಹಿಂದೆನೆ
ಇವತ್ತಿಗೂ ಅನ್ವಯ ಆಗುವಂತ ತತ್ವವನ್ನು ಹೇಳಿದಾರೆ ನೋಡಿ, ಅಪರಿಗ್ರಹ. ಆದ್ರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದಷ್ಟೇನೆ, ಒಂದು ಯೋಚನೆ ಮಾಡಿ, ನಮ್ಮ ಮೋಳಿಗೆ ಮಾರಯ್ಯನವ್ರು ಅಂತ ಒಬ್ರು ಶರಣರು ಬರ್ತಾರೆ, ಕಾಶ್ಮೀರದಿಂದ ಬಂದಂತವ್ರು. ಅವ್ರ ಒಂದು ವಚನ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ, ಆನೆ ಕುದುರೆ ಬಂಡಿ ಭಂಡಾರವಿರ್ದಡೇನು, ತಾನುಂಬುದು ಪಡಿಯಕ್ಕಿ ಅಥವಾ ಒಂದು ಹಿಡಿ ಅಕ್ಕಿ, ಆಮೇಲೆ ಕುಡಿಯುವುದು ಒಂದು ಆವಿನ ಹಾಲು, ಮಲಗುವುದು ಅರ್ಧ ಮಂಚ. ಒಂದು ಮಂಚದ ಮೇಲೆ ನೀನ್ ಎಷ್ಟೇ ದಪ್ಪ ಇದ್ರು ಒಂದು ಮಂಚ ಪೂರ ಆವರಿಸ್ಕೊಂಡ್ ಮಲ್ಕೊಂಡ್ರೆ ನೀನ್ ರೋಗಿಯಾಗಿ ಹೋಗ್ಬಿಡ್ತೀಯ. ಅಂದ್ರೆ ಮಲಗುವುದು ಅರ್ಧ ಮಂಚ. ಈ ಹುರುಳಿಲ್ಲದ ಸಿರಿಗೆ ಮೆಚ್ಚಿ ಯಾಕಪ್ಪ ದೇವ್ರನ್ನ ಮರಿತೀಯ ಅಂತಾರ ಅವ್ರು. ಆದ್ರಿಂದ ನಾವು ತಿಳ್ಕೊಬೇಕು, ಅಪರಿಗ್ರಹ ಅಂತಂದ್ರೆ ನಾವು ಅಗತ್ಯಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು. ಅಗತ್ಯ ಇದ್ದಷ್ಟು ಇಟ್ಕೊಳಕ್ ಬೇಡ ಅನ್ನಲ್ಲ, ಯಾರು ಹೇಳಲ್ಲ. ಪತಂಜಲಿ ಋಷಿಗಳಾಗ್ಲಿ ಯಾರು ಕೂಡ ಅಗತ್ಯವಿದ್ದಷ್ಟು ಇಟ್ಕೊಳ್ಳಿ, ಅಗತ್ಯ ಇರ್ಲಾರ್ದಷ್ಟು ಬಂದ್ರೆ ಅದನ್ನ ದಾನ ಮಾಡಿ, ಕೊಟ್ಟು ಹಂಚ್ಕೊಳ್ಳಿ. ಅದಕ್ಕೆ ಇತ್ತೀಚೆಗೆ ಕೆಲವರೊಂದು ಪದ್ಧತಿ ಶುರು ಮಾಡಿದ್ದಾರೆ. ನಿಮಗೆ ಬೇಡವಾದ ಬಟ್ಟೆಗಳಿದ್ರೆ, ಹಳೆ ಬಟ್ಟೆಗಳು ಚೆನ್ನಾಗಿರ್ತವೆ, ಅದನ್ನ ಕೊಡಿ, ಇಲ್ದಿದ್ದವ್ರಿಗೆ ಕೊಡೋಣ. ಆಹಾರ ಉಳಿದ್ರೆ ನಮಗ್ ಕೊಡಿ, ನಾವು ಬೇರೆ ಕಡೆ ಹಂಚ್ತೀವಿ. ಈ ತರ ಸಂಘ ಸಂಸ್ಥೆಗಳು ಉಟ್ಕೊಂಡಿದಾವೆ. ಆ ತರದ ಕೆಲಸವನ್ನ ನಮ್ಮ ಎಲ್ಲ ಶ್ರೋತೃಗಳು, ಆಸಕ್ತರು, ದೇಶಭಕ್ತರು ಇಂಥ ಒಂದು ನಿಯಮಗಳನ್ನು ಕಲ್ತ್ಕೊಂಡು ನಮ್ಮ ದೇಶವನ್ನ ಚೆನ್ನಾಗಿ, ಅಂದ್ರೆ ಉತ್ತಮ ದೇಶವನ್ನಾಗಿ ರೂಪಿಸುವ ಕಡೆಗೆ ನಮ್ಮೆಲ್ಲರ ಗಮನ ಇರ್ಲಿ ಅಂತಕ್ಕಂಥದ್ದು ನನ್ನ ಕಳಕಳಿಯ ವಿನಂತಿ. ಕೇಳಿದ್ರಲ್ಲ ಕೇಳುಗರೆ, ಅಪರಿಗ್ರಹ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ಎಲ್ಲರೂ ತಿಳ್ಕೊಂಡ್ರಿ. ನಾವು ಎಷ್ಟು ನಮಗೆ ಬೇಕೋ ಅಗತ್ಯವಿದ್ದಷ್ಟು ನಾವು ಗಳಿಸ್ಬೇಕು, ಇಟ್ಕೊಳ್ಬೇಕು, ಉಳಿದದ್ದನ್ನ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋದರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ನಮಗೆ ಗುರುಗಳು ತಿಳಿಸಿದ್ರು. ಇವತ್ತಿನ ಸಂಚಿಕೆಯಲ್ಲಿ 55ನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ ನೋಡೋಣಂತೆ. ಮೊದಲು ಈ ಸಂಚಿಕೆಯ ಪ್ರಶ್ನೆ. ಈ ವಾರದ ಪ್ರಶ್ನೆ, ಅಪರಿಗ್ರಹದ ಕುರಿತಾಗಿ ಮೋಳಿಗೆ ಮಾರಯ್ಯನವರು ಹೇಳಿದ ವಚನವನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ಅಪರಿಗ್ರಹದ ಕುರಿತಾಗಿ ಮೋಳಿಗೆ ಮಾರಯ್ಯನವರು ಹೇಳಿದ ವಚನವನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುಗರೆ, 55ನೇ ಸಂಚಿಕೆಯ ಪ್ರಶ್ನೆ, ಬ್ರಹ್ಮಚರ್ಯ ಶಬ್ದದ ಸರಿಯಾದ ಅರ್ಥವನ್ನು ಬರೆದು ತಿಳಿಸಿರಿ. ಉತ್ತರ: ಬ್ರಹ್ಮ ಎಂದರೆ ಎಲ್ಲಕ್ಕಿಂತ ದೊಡ್ಡದು ಪರಮಾತ್ಮ. ಚರ್ಯ ಎಂದರೆ ನಡವಳಿಕೆ, ವಿಶಾಲವಾದ ನಡವಳಿಕೆ, ಸದ್ಗುಣಗಳಿಂದ ಕೂಡಿದ ಆಚರಣೆ, ನಿರ್ಲಿಪ್ತವಾದ ಬದುಕಿಗೆ ಬ್ರಹ್ಮಚರ್ಯ ಎನ್ನಬಹುದು. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಕೇಶವಮೂರ್ತಿ ವೆಂಕಟೇಶ್ ಕುಲಕರ್ಣಿ, ಸಾಲಿ ಪ್ಲಾಟ್, ಸಿಮ್ಲಾ ನಗರ, ಹುಬ್ಬಳ್ಳಿ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಪ್ರದೀಪ್ ಗುಳ್ಳ, ಯಲ್ಲಟ್ಟಿ, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ವಿಜಯ ಕೃಷ್ಣಪ್ಪ ಭಾರಾಟಕ್ಕೆ, ದೊಡ್ಡಪೇಟೆ, ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 56ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು,
ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ